ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆ ಸ್ವಾಗತ. ನಾವಿವತ್ತು ಹೊಂಟೇವಿ ಹುಬ್ಬಳ್ಳಿ ಅಷ್ಟವಿನಾಯಕ ದೇವಸ್ಥಾನಕ್ಕೆ. ಗೊತ್ತಿಲ್ಲದಿರೋ ಜಾಗದ ಬಗ್ಗೆ ಹೇಳಕ್ಕಂತ ನಾವು ಅದೇವಿ, ಕೇಳಕ್ಕಂತ ನೀವು ಅದೀರಿ. ಮತ್ತೆ ತಡ ಬರ್ರಿ ಹೋಗೋಣ. ಇನ್ನು ಈ ದೇವಸ್ಥಾನ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಇರುವ ಗುಡ್ಶೆಡ್ ರೋಡ್ ಹತ್ರ ಅದ. ಅಷ್ಟವಿನಾಯಕ ದರ್ಶನ ಆಗ್ಬೇಕಂದ್ರೆ ಪುಣೆದಾಗ 2 ರಿಂದ 3 ದಿನ ಹೋಗ್ಬೇಕು. ಆದ್ರೆ ಇಲ್ಲಿ ಒಂದೇ ದಿನದಾಗ ಎಲ್ಲ ಅಷ್ಟವಿನಾಯಕ ದರ್ಶನವನ್ನ ಪಡಿಬಹುದು. ದೇವಸ್ಥಾನದ ಒಳಗೆ ಹೋಗ್ತಿದ್ದಂಗೆ ಗಣಪತಿ ವಾಹನ ಮೂಷಿಕನ ದರ್ಶನ ಆಗ್ತದ. ಈ ಅಷ್ಟವಿನಾಯಕ ಗಣಪತಿಗಳ ಮಹತ್ವ ಮತ್ತು ಹೆಸರುಗಳನ್ನ ತಿಳ್ಕೊಂತ ಹೋಗೋಣ ಬರ್ರಿ. ಮೊದಲನೇ ಗಣಪತಿ ಶ್ರೀ ಮಯೂರೇಶ್ವರ ಗಣಪತಿ. ಈ ಗಣಪತಿ ವಸ್ತು, ವಾಹನ, ಧನ, ಕನಕ ಇವೆಲ್ಲ ಬೇಕಂತಂದ್ರೆ ಮಯೂರೇಶ್ವರ ಗಣಪತಿಯ ದರ್ಶನ ಮಾಡಬೇಕು ಮತ್ತು ಪ್ರದಕ್ಷಿಣೆ ಹಾಕ್ಬೇಕು. ಇನ್ನು 2ನೇ ಗಣಪತಿ ಶ್ರೀ ಚಿಂತಾಮಣಿ ಗಣಪತಿ. ಚಿಂತೆ ಭಾಳ ಮಾಡೋರು ಈ ಗಣಪತಿ ಹತ್ತ ಹೋಗಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಚಿಂತೆ ದೂರ ಆಗ್ತಾವ. ಇನ್ನು 3ನೇ ಗಣಪತಿ ಶ್ರೀ ಸಿದ್ಧಿವಿನಾಯಕ ಗಣಪತಿ. ನಮಗೇನೋ ಒಂದು ಸಿದ್ಧಿಸ್ಬೇಕಂತಂದ್ರೆ ಸಿದ್ಧಿವಿನಾಯಕನ ದರ್ಶನ ಮಾಡಿದ್ರೆ ಸಾಕು, ನಾವು ಎಲ್ಲವನ್ನ ಸಿದ್ಧಿಗೊಳಿಸ್ಕೋಬೋದು. ಇನ್ನು 4ನೇ ಗಣಪತಿ ಮಹಾಗಣಪತಿ. ಎಷ್ಟೋ ಹೋಮ ಹವನ ಮಾಡಿದರೂ ಸಹಿತ ಇನ್ನೂ ಸಮಸ್ಯೆ ಬಗ್ಗೆ ಹರಿದಿಲ್ಲ ಅಂತಂದ್ರೆ ಈ ಒಂದು ದೇವಸ್ಥಾನಕ್ಕೆ ಬಂದು ಮಹಾಗಣಪತಿ ದರ್ಶನ ಮಾಡಿದ್ರೆ ಸಾಕು, ಆ ಒಂದು ಮಹಾ ಸಮಸ್ಯೆ ಬಗೆಹರಿತದ. ಇನ್ನು 5ನೇ ಗಣಪತಿ ಬಲ್ಲಾಳೇಶ್ವರ ಗಣಪತಿ. ಎಲ್ಲ ಸಂಪತ್ತಿದ್ದು ಅನುಭವಿಸಲಾಗೋದಿಲ್ಲ, ಆವಾಗ ಈ ಗಣಪತಿ ದರ್ಶನ ಮಾಡಿದ್ರೆ ಸಾಕು ಸರಿ ಆಗ್ತದ. ಉದಾಹರಣೆಗೆ ಸಕ್ಕರೆ ಇರ್ತದ, ತಿನ್ನಕ್ಕಾಗೋದಿಲ್ಲ, ಶುಗರ್ ಪ್ರಾಬ್ಲಮ್ ಇರ್ತದ, ಸಂಪತ್ತು ಇರ್ತದ, ಏನು ಖರ್ಚು ಮಾಡೋಕ್ಕಾಗೋದಿಲ್ಲ. ಇದರಿಂದ ತಪ್ಪಿಸ್ಕೋಬೇಕಂದ್ರೆ ಈ ಗಣಪತಿ ದರ್ಶನವನ್ನು ಮಾಡಿದರೆ ಸಾಕು, ಒಳ್ಳೆಯದಾಗ್ತದೆ. ಇನ್ನು 6ನೇ ಗಣಪತಿ ಶ್ರೀ ವರದ ವಿನಾಯಕ ಗಣಪತಿ. ಸಣ್ಣ ಪುಟ್ಟ ಕೆಲಸ ಆಗ್ಬೇಕಂತಂದ್ರೆ ವರದ ವಿನಾಯಕನ ಹತ್ರ ಬಂದು ದರ್ಶನ ಪಡೆದ್ರೆ ಒಳ್ಳೆಯದಾಗ್ತದೆ. 7ನೇ ಗಣಪತಿ ಶ್ರೀ ಗಿರಿಜಾತ್ಮಜ ಗಣಪತಿ. ಮಕ್ಕಳು ಮದುವೆ ಆಗ್ಬೇಕಂದ್ರೆ ಮತ್ತು ಮದುವೆ ಆದವರು ಸುಖದಿಂದ ಇರದ ಜಗಳ ಆಡೋದಿದ್ರೆ ಈ ಸಮಸ್ಯೆ ಬಗೆಹರಿಬೇಕಂದ್ರೆ ಶ್ರೀ ಗಿರಿಜಾತ್ಮಜ ಅನ್ನೋ ಗಣೇಶನ ದರ್ಶನ ಮಾಡಿದ್ರೆ ಸಾಕು, ಸಮಸ್ಯೆ ಪರಿಹಾರ ಆಗ್ತದೆ. ಇನ್ನು 8ನೇ ಗಣಪತಿ ಶ್ರೀ ವಿಘ್ನೇಶ್ವರ ಗಣಪತಿ. ಏನೋ ಕೆಲಸ ಮಾಡೋಕ್ಕಂತ ವಿಘ್ನಗಳು ಬರ್ತಾ ಇರ್ತಾವ, ಆ ವಿಘ್ನಗಳ ನಿವಾರಣೆ ಆಗ್ಬೇಕಂದ್ರೆ ಈ ವಿಘ್ನೇಶ್ವರನ ದರ್ಶನ ಪಡಿಬೇಕು. ಅಷ್ಟ ದಿಕ್ಕುಗಳಿಂದ ಬರುವ ಸಮಸ್ಯೆಗಳು ದೂರ ಆಗ್ಬೇಕಂತಂದ್ರೆ ಶ್ರೀ ಅಷ್ಟವಿನಾಯಕನ ದರ್ಶನ ಪಡಿಬೇಕು. ಮತ್ತೆ ತಡ ಹೋಗ್ಬರ್ರಿ.